ಮೊದಲನೇದಾಗಿ ಸ್ಥಾನ ಬೆಲೆ ಪಟ್ಟಿಯನ್ನು, ಅಂತಾರಾಷ್ಟ್ರೀಯ ಕ್ರಮದ ಸ್ಥಾನ ಬೆಲೆ ಪಟ್ಟಿಯನ್ನು ಒಂದ್ಸರಿ ಗಮನಿಸೋಣ. ಮೊದಲಿಗೆ ನೋಡ್ರಿ, ಎಡದಿಂದ ಬಲಕ್ಕೆ ಬರ್ಕೋತ ಹೋಗ್ತೀರಿ, ಕಡಿಮೆ ಸ್ಥಾನದಿಂದ ಹೆಚ್ಚಿನ ಸ್ಥಾನದವರೆಗೆ ಬರ್ಕೋತ ಹೋಗೋಣ. ಈಗ ಮೊದಲಿಗೆ ಬಿಡಿ ಸ್ಥಾನ, ಒಂದೊಂದು ಅಕ್ಷರ ಬರೀತೆ ನಿಮಗೆ ಗೊತ್ತಾಗ್ಬೋದು. ಬಿಡಿ 10 100 ಇದೊಂದು ಗುಂಪು ಇರ್ಲಿ ಅನ್ಕ ನಿಮಗೆ ಹೇಳ್ತೀನಿ. ಈಗ ಬಿಡಿ 10 100 ಆಯ್ತು ರೀ. ಆಮೇಲೆ 1000 10,000 ಒಂದೊಂದು ಅಕ್ಷರ ಬರ್ತೀನಿ. ಅಂದ್ರೆ 10 ಅಂದ್ರೆ 1000, 1000 100 1000. ಇಲ್ಲೊಂದು ಎಕ್ಸ್ಟ್ರಾ ಬಂತು. ಭಾರತೀಯ ಕ್ರಮಕ್ಕೂ ಇದಕ್ಕೂ ಇರುವಂಥ ವ್ಯತ್ಯಾಸ ಅಂದರೆ ಇದೆ. ಬಿಡಿ 10 100 1000 10,000ವರೆಗೆ ನಮ್ಮಲ್ಲಿ ಭಾರತೀಯ ಕ್ರಮದಲ್ಲಿ ಐತಿ. ಇಲ್ಲಿ 100,000 ಒಂದು ಇಲ್ಲಿ ಎಕ್ಸ್ಟ್ರಾ ಒಂದು ಬಂತು. ಇನ್ನು ಮುಂದಿನ ಗುಂಪಿನಾಗ ಇಲ್ಲಿ ಮುಂದಿನ ಸ್ಥಾನದಲ್ಲಿ 100,000 ಆದಮೇಲೆ ಮೊದಲನೇದಾಗಿ ಸ್ಥಾನ ಬೆಲೆ ಪಟ್ಟಿಯನ್ನು, ಅಂತಾರಾಷ್ಟ್ರೀಯ ಕ್ರಮದ ಸ್ಥಾನ ಬೆಲೆ ಪಟ್ಟಿಯನ್ನು ಒಂದ್ಸರಿ ಗಮನಿಸೋಣ. ಮೊದಲಿಗೆ ನೋಡ್ರಿ, ಎಡದಿಂದ ಬಲಕ್ಕೆ ಬರ್ಕೋತ ಹೋಗ್ತೀರಿ, ಕಡಿಮೆ ಸ್ಥಾನದಿಂದ ಹೆಚ್ಚಿನ ಸ್ಥಾನದವರೆಗೆ ಬರ್ಕೋತ ಹೋಗೋಣ. ಈಗ ಮೊದಲಿಗೆ ಬಿಡಿ ಸ್ಥಾನ, ಒಂದೊಂದು ಅಕ್ಷರ ಬರೀತೆ ನಿಮಗೆ ಗೊತ್ತಾಗ್ಬೋದು. ಬಿಡಿ 10 100 ಇದೊಂದು ಗುಂಪು ಇರ್ಲಿ ಅನ್ಕ ನಿಮಗೆ ಹೇಳ್ತೀನಿ. ಈಗ ಬಿಡಿ 10 100 ಆಯ್ತು ರೀ. ಆಮೇಲೆ 1000 10,000 ಒಂದೊಂದು ಅಕ್ಷರ ಬರ್ತೀನಿ. ಅಂದ್ರೆ 10 ಅಂದ್ರೆ 1000, 10,000 100 1000. ಇಲ್ಲೊಂದು ಎಕ್ಸ್ಟ್ರಾ ಬಂತು. ಭಾರತೀಯ ಕ್ರಮಕ್ಕೂ ಇದಕ್ಕೂ ಇರುವಂಥ ವ್ಯತ್ಯಾಸ ಅಂದರೆ ಇದೆ. ಬಿಡಿ 10 100 1000 10,000ವರೆಗೆ ನಮ್ಮಲ್ಲಿ ಭಾರತೀಯ ಕ್ರಮದಲ್ಲಿ ಐತಿ. ಇಲ್ಲಿ 100,000 ಒಂದು ಇಲ್ಲಿ ಎಕ್ಸ್ಟ್ರಾ ಒಂದು ಬಂತು. ಇನ್ನು ಮುಂದಿನ ಗುಂಪಿನಾಗ ಇಲ್ಲಿ ಮುಂದಿನ ಸ್ಥಾನದಲ್ಲಿ 100,000 ಆದಮೇಲೆ ಮಿಲಿಯನ್ ಅಂತ ಬರ್ತೈತೆ. ಇದನ್ನು ಪೂರ್ತಿಯಾಗಿ ಬರೀನಿ. ಈಗ ಮಿಲಿಯನ್ 10 ಮಿಲಿಯನ್ 10 ಮಿಲಿಯನ್ ನೆಕ್ಸ್ಟು 100 ಮಿಲಿಯನ್ 100 ಮಿಲಿಯನ್. ನೆಕ್ಸ್ಟ್ ಬಿಲಿಯನ್ ಬಿಲಿಯನ್ 10 ಬಿಲಿಯನ್. ನೆಕ್ಸ್ಟ್ 100 ಬಿಲಿಯನ್. ಈ ರೀತಿ ಸ್ಥಾನಗಳನ್ನು ನಾವು ಬರ್ದೀವಿ. ಇಲ್ಲಿ ಸರಳವಾಗಿ ಹೆಂಗ್ರಿ ಇದು, ನಾವು ಎಲ್ಲಾನು ಇದನ್ನ ಹಿಂಗೆ ಕಲ್ತೀವಿ. ಆದರೆ ಸರಳವಾಗಿ ಯಾವ ರೀತಿ ಅನ್ನೋದನ್ನು ಇಲ್ಲಿ ಮುಂದೆ ನೋಡೋಣ. ಈಗ ಇದನ್ನು ಈ ರೀತಿ ಇಲ್ಲಿ ಎರಡೆರಡು ಗೆರೆ ಹೊಡೆದಿನಿ ನೋಡ್ರಿ. ನಿಮ್ಗೆ ಇಲ್ಲೊಂದು ಸ್ವಲ್ಪ ಬದಲಾವಣೆ ಏನು, ಯಾಕೆ ಎರಡು ಗೆರೆ ಹೊಡ್ತೀವಿ ಅನ್ನೋದು ಇಲ್ಲಿ ನೋಡ್ರಿ. ಈಗ ಸ್ಥಾನಗಳಾದವು ಇವು. ಈ ಸ್ಥಾನಗಳಿಂದ ಗುಂಪುಗಳನ್ನಾಗಿ ಪರಿವರ್ತಿಸೋಣ. ಇದು ಬಿಡಿ ಗುಂಪು 3 ಅಂಕಿದು. ನೆಕ್ಸ್ಟ್ 1000 ಗುಂಪು. ನೆಕ್ಸ್ಟ್ 3 ಅಂಕಿದು ಮಿಲಿಯನ್ ಗುಂಪು.
ನೆಕ್ಸ್ಟ್ 3 ಅಂಕಿ ಬಿಲಿಯನ್. ನಾಲ್ಕು ಗುಂಪುಗಳಾಗಿ ನಾವು ಈ ಸ್ಥಾನಗಳನ್ನು ವಿಭಾಗಗಳನ್ನಾಗಿ ಮಾಡ್ತೀರಿ, ಡಿವೈಡ್ ಮಾಡ್ತೀರಿ. ಇನ್ನೀಗ ಈ 4 ಗುಂಪುಗಳಲ್ಲಿರುವ ಒಂದೊಂದು ಅಕ್ಷರ ಬರಿತಾ ಹೋಗ್ತದೆ, ನಿಮ್ಗೆ ಇನ್ನಷ್ಟು ಈಸಿ ಆಗ್ತದೆ ನೋಡ್ರಿ. ಈಗ ಬಿಡಿ ಗುಂಪಿನಾಗ ಬಿ ಅಷ್ಟು ತಗೊಳ್ಳೋಣ, 1000 ಗುಂಪಿನಾಗ ಸಾ ಅಷ್ಟು ತಗೊಳ್ಳೋಣ, ಮಿಲಿಯನ್ದಿಂದ ಮಿ ಅಷ್ಟು ತಗೊಳ್ರಿ, ಬಿಲಿಯನ್ದಿಂದ ಬಿ ಅಷ್ಟು ತಗೋರಿ. ಈಗ ಏನಾಯ್ತು ನೋಡ್ರಿ, ಒಂದೇ ಶಬ್ದ ಮಾಡಿಬಿಡ್ರಿ, ಬಿ ಮಿ ಸಾ ಬಿ. ಸ್ವಲ್ಪ ಅರ್ಥ ಮಾಡ್ಕೊರಿ. ಬಿ ಮಿ ಸಾ ಬಿ 4 ಅಕ್ಷರ ಗೊತ್ತಿದ್ರೆ ನಾವು ಅಂತಾರಾಷ್ಟ್ರೀಯ ಕ್ರಮದ ಯಾವುದೇ ದೊಡ್ಡ ಸಂಖ್ಯೆಯನ್ನು ಆರಾಮಾಗಿ ಓದ್ಬೋದು. ಇದನ್ನು ಮಕ್ಕಳಿಗೆ ಹೇಳ್ಬೋದು, ನಾವು ದೊಡ್ಡವರು ತಿಳ್ಕೊಬೋದು. ಇಲ್ಲೇ ಇದನ್ನು ಒಂದು ಸಂಖ್ಯೆ ಮೂಲಕ ನಿಮಗೆ ಉದಾಹರಣೆ ಮೂಲಕ ಹೇಳ್ತೇನೆ ನೋಡ್ರಿ. ಯಾವುದೇ ಸಂಖ್ಯೆ ಬರಿತಾ ಹೋಗ್ರಿ, ಎಷ್ಟ ಸಂಖ್ಯೆ ಅಂಕಿಗಳಿರಲಿ, ಎಷ್ಟು ಅಂಕಿ ದೊಡ್ಡ ಸಂಖ್ಯೆ ಇದ್ರೂ ನಾವು ಓದ್ಬೋದು. ಈಗ ಇಷ್ಟು ದೊಡ್ಡ ಸಂಖ್ಯೆ ಓದ್ಬೇಕಾದ್ರೆ ನಮಗೇನಾಗ್ತದೆ ರೀ, ಕನ್ಫ್ಯೂಸ್ ಆಗ್ತೈತೆ. ಅದಕ್ಕೆ ನಾವು ಸರಳೀಕರಣ ಯಾವ ರೀತಿ ಓಡಿಸ್ಬೇಕಂದ್ರೆ, ಬೀಮಿ ಸಾಬಿ ನೆನ್ಪು ಮಾಡ್ಕೋರಿ. ಪ್ರತಿಯೊಂದು ಇವು ಗುಂಪುಗಳು ನೋಡ್ರಿ, ನಮ್ಮ ಗುಂಪುಗಳು, ಇದು ಸ್ಥಾನಗಳು, ಇದು ಶಾರ್ಟ್ಕಟ್ ಮೆಥಡ್ ಬೀಮಿ ಸಾಬಿ ಅಂತ ಬರೀತೀರಿ. ಇಲ್ಲಿ ಪ್ರತಿಯೊಂದು ಗುಂಪಿಗೆ ಒಂದೊಂದು ಕಾಮ ಕೊಡ್ಕೋತ ಹೋಗ್ರಿ. 1 2 3 1 2 3 1 2 3. ಈಗ ನೋಡ್ರಿ, ಇದನ್ನು ಸ್ವಲ್ಪ ದೂರ ಬರೀತೀರಿ, ನಿಮ್ಗೆ ಈಸಿಯಾಗಿ ಗೊತ್ತಾಗೋ ಸಲುವಾಗಿ 467 463 763 234 ಇವಾಗ ಕಾಮಗಳನ್ನ ದೂರ ಬರ್ದೀನಿ. 3 ಅಂಕಿ ಸಂಖ್ಯೆ ನಮಗೆ ಓದಕ್ಕೆ ಬಂತಂದ್ರೆ ಈ ದೊಡ್ಡ ಸಂಖ್ಯೆಯನ್ನು ಆರಾಮಾಗಿ ಓದ್ಬೋದು. ಇನ್ನಷ್ಟು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಪ್ರಾರಂಭದಲ್ಲಿ ಒಂದೊಂದು ಅಕ್ಷರನ ಬರಿತಾ ಹೋಗ್ರಿ. ಬಿ ನೋಡಿಲೆ, ಬಿ, ಆಮೇಲೆ ಸಾ, ಆಮೇಲೆ ಮೀ, ನಂತರ ಬಿ. ಈಗ ನೋಡ್ರಿ 234 ಬಿಲಿಯನ್. ನೋಡ್ರಿ 3 ಸ್ಥಾನಗಳ ಬದಲಾಗಿ ಬಿಲಿಯನ್ ಬರ್ದ್ರಿ, ಬಿಲಿಯನ್ ಬದಲಾಗಿ ಬಿ ಬರ್ತೀವಿ, ಅದೇ ಬಿ ಇಲ್ಲಿ ಬಂತು. 234 ಬಿಲಿಯನ್, 763 ಮಿಲಿಯನ್, 463,467. ಈ ರೀತಿ ಪದಗಳಲ್ಲಿ ಇದನ್ನು ಓದ್ಬೋದು, ಇದನ್ನು ಬರಿಬೋದು. ಇದೊಂದು ಸುಮ್ಮನೆ ನಿಮಗೆ ತೋರಿಸ್ತೀನಿ ನೋಡ್ರಿ. ಇದನ್ನು ಪದಗಳಲ್ಲಿ ಬರೆಯಿರಿ ಎಂದಾಗ, ಇದನ್ನು ಪದಗಳಲ್ಲಿ ಬರೆಯಿರಿ, ಇದನ್ನು ಪದಗಳಲ್ಲಿ ಬರೆ. ಬ್ರಾಕೆಟ್ನಾಗ ಅಂತಾರಾಷ್ಟ್ರೀಯ ಕ್ರಮ ಅಂತ ಕೊಡ್ಬೋದು, ಕೊಡದೇನೂ ಇರ್ಬೋದು. ನಿಮ್ಮ ಕಾಮಾಯಕ ಅವರು ಕೊಟ್ಟಿದ್ರಂದ್ರೆ ಅಂತಾರಾಷ್ಟ್ರೀಯ ಕ್ರಮದಲ್ಲಿ ಯಾವ ರೀತಿ ಬರೀಬೇಕು ಮತ್ತು ಓದಬೇಕು ಅನ್ನೋದನ್ನು ಇಲ್ಲಿ ನೋಡಕತ್ತೀರಿ. 234 34 ಬಿಲಿಯನ್ 763 ಮಿಲಿಯನ್, 763 ಮಿಲಿಯನ್ 467. ಈ ರೀತಿ ಪದಗಳಲ್ಲಿ ಬರೀಬೋದು. ಇದನ್ನು ಓದುವಂಥ ಕ್ರಮ ಈ ರೀತಿ ನಾವು ಮಾಡ್ಬೋದು. ಇನ್ನು ಸಂಖ್ಯೆಯಲ್ಲಿ ಸೊನ್ನೆಗಳು ಜಾಸ್ತಿ ಇದ್ದಾಗ, ಸೊನ್ನೆಗಳು ಹೆಚ್ಚಿಗಿದ್ದಾಗ ನಮಗೆ ಓದೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ. ಅದನ್ನು ನೋಡೋಣ. ಈಗ
ಹಿಂಗೈತೆ ಅಂತ ಇಟ್ಕೋರಿ. ಈಗ ಬಿಡಿ ಗುಂಪಿನಾಗ 3 ಸ್ಥಾನಗಳು, ಆ 3 ಸ್ಥಾನಕ್ಕೆ 1 ಕಾಮ, ಮತ್ತೆ 3 ಸಾವಿರ ಸ್ಥಾನ, ಮತ್ತೆ 3 ಮಿಲಿಯನ್ ಸ್ಥಾನ. ಈಗ ಇದನ್ನ ದೂರ ಸ್ವಲ್ಪ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋ ಸಲುವಾಗಿ ಸ್ವಲ್ಪ ದೂರ ಬರೆಯಾಗತ್ತೈತ್ರಿ. ಇಲ್ಲಿ ನೋಡ್ರಿ, ಬಿಡಿ ಗುಂಪು, ಸಾವಿರ ಗುಂಪು, ಮಿಲಿಯನ್ ಗುಂಪು, ಬಿಲಿಯನ್ ಗುಂಪು. ನಿಮ್ಗೆ ಗೊತ್ತಾಗತ್ತೈತ್ರಿ. ಈಗ 7 ಬಿಲಿಯನ್ ಇದನ್ನು ಪದಗಳಲ್ಲಿ ಬರೆದಾಗ ಇದನ್ನು ಪದಗಳಲ್ಲಿ ಈ ರೀತಿ ಪ್ರಶ್ನೆ ಕೇಳಿದಾಗ ನೋಡ್ರಿ, 7 ಬಿಲಿಯನ್ 300 ಅನ್ನೋದು ಓದ್ತೀರಿ. 300 ಅಂದ್ರೆ 300 ಆಯ್ತು ರೀ. 300 300 ಅಂದ್ರೆ 300 ಆಯ್ತು. 300 ಮಿಲಿಯನ್ ಐತಿ, ಮಿಲಿಯನ್. ನೆಕ್ಸ್ಟ್ ಸಾವಿರ ನೋಡಿ, ಇಲ್ಲೇ ಕನ್ಫ್ಯೂಸ್ ಆಗುವಂಥದ್ದು. ಸಾವಿರ ಸ್ಥಾನದಲ್ಲಿ ಸೊನ್ನೆಗಳದಾವ, ಅದನ್ನು ನಾವು ಓದೋದಿಲ್ಲ. ಹಾಗಾದ್ರೆ 1000 ಬಿಡ್ರಿ, 022 ಅಂದ್ರೆ ಬರೀ 22. ಈ ರೀತಿ ನಾವು ಪದಗಳಲ್ಲಿ ಬರೀಬಹುದು ಅಥವಾ ಅಂತಾರಾಷ್ಟ್ರೀಯ ಕ್ರಮದಲ್ಲಿ ಓದುವುದು. ಈ ರೀತಿ ನಾವು ಪದಗಳಲ್ಲಿ ಬರೆಯುವುದನ್ನು ಓದುವುದನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಪದಗಳಲ್ಲಿ ಅವರ ಕೊಟ್ಟಾರ, ಅದನ್ನು ನಾವು ಸಂಖ್ಯೆ ಒಳಗೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ.